ಅಂತ ಆರಿಸ್ಕೊಂಡ್ರು. ಅಲ್ಲೇ ತನ್ನ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ತಾನೇ ಗುರಿ ಇಟ್ಕೊಂಡಿದ್ರಲ್ಲ, ಕನ್ನಡ ನಾಡು ನುಡಿ ಜಲ ಸಂಸ್ಕೃತಿ ಇವುಗಳನ್ನು ರಕ್ಷಿಸಬೇಕು ಅಂತಕ್ಕಂಥದ್ದು ಏನು ಅವ್ರ ತಲೆಯಲ್ಲಿ ಇತ್ತಲ್ಲ, ಅದು ಅಲ್ಲಿಂದನೇ ಪ್ರಾರಂಭ ಆಯಿತು. ಅದೇ ಕಾರ್ಯಕ್ಷೇತ್ರವನ್ನ ಮಾಡಿಕೊಂಡು ಅದೇ ವರ್ಷ ಈ ಏನ್ ಮಾಡ್ತಪ್ಪ ಅಂದ್ರ ಇವರನ್ನ ಪಬ್ಲಿಕ್ ಏನು ತನ್ನ ಹೋರಾಟಗಳು ಕೆಲಸಗಳು ಇದೆಯಲ್ಲ ಈ ಎಲ್ಲಾ ಒತ್ತಡದಿಂದ ಅವರಿಗೆ ಆ ಪರೀಕ್ಷೆಗೆ ಕುಳಿತುಕೊಳ್ಳಿಕ್ಕೆ ಆಗಲಿಲ್ಲ. ಶಿಕ್ಷಣ ವ್ಯವಸ್ಥೆ ಹೆಂಗಿರಲಿಲ್ಲ. ಇದೆಲ್ಲ ಮತ್ತೆ ಶಾಲೆಗಳ ಮನೆಗೆ ಹೋಗ್ತಿದ್ದದ್ದು ಹೌದು. ಆ ಶಿಕ್ಷಣ ವ್ಯವಸ್ಥೆ ಹೆಂಗಿರಲಿಲ್ಲ. ವಿದ್ಯಾರ್ಥಿಗಳು ಯಾರು ಶಿಕ್ಷಣ ಅವರು ಹುಡುಕೊಂಡು ಹೋಗಬೇಕಾಗಿತ್ತು ನಮ್ಮ ಹುಡುಗರ ಅಂತ ಸಂದರ್ಭದೊಳಗೆ ತಾನು ಕೈಗೊಂಡಿರ್ತಕ್ಕಂಥ ಏನೋ ಒಂದು ಪ್ರತಿಜ್ಞೆ ಇತ್ತಲ್ಲ, ಆ ನಿಟ್ಟಿನ ಅದರ ಒಂದು ಸಮಾಜದ ಕೆಲಸಗಳಿಗಾಗಿ ತಮ್ಮನ್ನು ತಾವು ಅರ್ಪಿಸ್ಕೊಂಡು ಸಮಾಜದ ಒಳಿತಿಗಾಗಿ ಏನೆಲ್ಲ ಕೆಲಸ ಮಾಡಿದ್ರಲ್ಲ, ಅವಾಗ ಕೆಲವೊಂದಿಷ್ಟು ದುಡ್ಡಿನ ಸಮಸ್ಯೆ ಕೂಡ ಬಹಳಷ್ಟಿತ್ತು. ತನ್ನ ಆಸ್ತಿ ಎಲ್ಲ ಮಾಡಿದ್ರು ಕೂಡ ಮತ್ತೆ ಕನ್ನಡಕ್ಕಾಗಿ ಈ ವಚನಗಳನ್ನೆಲ್ಲ ಮನೆ ಇದ್ದರೆ ಸಂಗ್ರಹ ಮಾಡೋರು. ತಾಳೆಗಳಿಗೆಲ್ಲ ಓಲೆಗಳಿಗೆ ಕರೀತೀವಲ್ಲ, ಅವಾಗ ಅದರಲ್ಲಿ ಬಂದಿರ್ತಕ್ಕಂಥ ವಚನಗಳಿದ್ವು ಅವೆಲ್ಲವೂ ಮನೆಗೆ ತೆರಳಿ ಸಂಗ್ರಹ ಮಾಡಿ ಸಾಹಿತ್ಯಕ್ಕಾಗಿ ಏನೆಲ್ಲ ಕೊಡಬೇಕಲ್ಲ ತನ್ನೆಲ್ಲ ಆಸ್ತಿಯನ್ನ ಮುಡುಪಾಗಿಟ್ಟು ಕನ್ನಡಕ್ಕಾಗಿ ಕನ್ನಡ ಜನರಲ್ಲಿ ಆ ಜಾಗೃತಿಯನ್ನ ಮೂಡಿಸೋ ಸಲುವಾಗಿ ಏನೆಲ್ಲ ಹೋರಾಟ ಮಾಡಿದ್ರಲ್ಲ ಆ ನಿಟ್ಟಿನಲ್ಲಿ ಅವರಿಗೆ ಸ್ವಲ್ಪ ಸಾಲ ಕೂಡ ಆಗ್ತದೆ. ಅವಾಗ ಒಬ್ಬರ ಸ್ವಾಮೀಜಿಯವರು ಅವರ ಬಗ್ಗೆ ತಿಳ್ಕೊಂಡು ಬಹಳಷ್ಟು ನೋವು ಪಡ್ತಾರೆ. ಅವರು ಒಬ್ಬ ಸಮಾಜಕ್ಕಾಗಿ ದುಡಿತಾ ಇರ್ತಕ್ಕಂಥ ಮನುಷ್ಯ ಒಬ್ಬ ಸಾಹಿತಿ ಸಾಲಗಾರನಾಗಿ ಸಾಯಬಾರದು ಅಂತಕ್ಕಂಥ ನಿರ್ಧಾರಕ್ಕೆ ಬಂದ ಅವರು ಅವರನ್ನು ಕರೆದ ಸನ್ಮಾನಿಸಿ ತನ್ನ ಮಠದ ವತಿಯಿಂದ ಒಂದು ಬಂಗಾರದ ಪದಕವನ್ನು ಅವರಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಕೊಟ್ಟು ಒಂದು ಮಾತನ್ನ ಹೇಳ್ತಾರೆ. ಏನಂತ, ಮಠದಿಂದ ಬಂದಂತ ಇದನ್ನ ಜೋಪಾನವಾಗಿ ನೋಡಪ್ಪ, ಇದನ್ನ ಮಾರಿ ಮೊದಲು ಸಾಲ ನಿನಗೇನು ಸಾಲ ಸೋಲಾಗೈತಲ್ಲ ಆ ಸಾಲ ಸೋಲವನ್ನು ತೀರಿಸ್ಬಿಡು. ಯಾಕಂದ್ರೆ ಒಬ್ಬ ಸಾಹಿತಿ ಒಬ್ಬ ನಾಡು ನುಡಿ ಕಟ್ಟತಕ್ಕಂಥ ಮನುಷ್ಯ ಸಾಲಗಾರನಾಗಿ ನರಬಾರದು ಅಂತಕ್ಕಂಥ ಉದ್ದೇಶ ನಮ್ಮೈತಂತ ಸ್ವಾಮೀಜಿಯವರು ಹೇಳ್ತಾರೆ. ನೋಡ್ರ ಸಾಮಾಜಿಕ ಕೆಲಸ ಮಾಡೋರು, ಸಮಾಜ ಸುಧಾರಕರಾಗಿ ಏನು ಕೆಲಸ ಮಾಡ್ತಿದ್ರಲ್ಲ ಅವರು ಕೆಲವು ಜನ ಯಾವ ತರ ಒಂದು ಆತ್ಮಬಲವನ್ನು ತುಂಬುತ್ತಿದ್ರು, ಪ್ರೋತ್ಸಾಹವನ್ನು ತುಂಬುತ್ತಿದ್ರು ಅಂತಕ್ಕಂಥದ್ದನ್ನ ಈ ಒಂದು ಘಟನೆಯಿಂದ ನಮಗೆ ಅರ್ಥ ಆಗ್ತದೆ. ಇವತ್ತು ರಘು ಹಳಕಟ್ಟಿಯವರು ಇರ್ಲಿಲ್ಲಪ್ಪ ಅಂದ್ರೆ ಹೆಂಗಾಗ್ತಿತ್ತಪ್ಪ ಅಂದ್ರೆ ಈ ವಚನಗಳು ಅಜ್ಜಿ ಕಥೆಗಳು ಹೇಳಿರ್ತಾರಲ್ಲ ನಮ್ಗೆಲ್ಲ ಮನೆಯಲ್ಲಿ ಕುಂತ ಅಜ್ಜಿ ಹಿಂಗೊಂದು ಕಾಡಿತ್ತು ಅಥವಾ ರಾಜ ಇದ್ದ ಹಂಗಿತ್ತು ಹಿಂಗಿತ್ತು ಅಂತ ಹೇಳಿ ಕೇಳಿದ ಎಲ್ಲರೂ. ಆ ಅಜ್ಜಿ ಕಥೆ ಹಂಗ ಅನಾಗರಿಕತೆಯ ಕಟ್ಟುಕತೆಯಾಗಿ ಅದು ಉಳ್ಕೊಂಡ್ಬಿಡ್ತಿತ್ತು. ವಚನಗಳು ಯಾರಿಗೂ ಓದಾಕ್ ಸಿಗ್ತಿದ್ದಿಲ್ಲ ನಮ್ಮ